ನಾನೀಗ ಹೇಳಕ್ ಹೊರಟಿರೋ ಕತೆ ಅಮಟೂರು ಬಾಳಪ್ಪ. ತ್ಯಾಕರೆಯನ್ನ ಕೊಂದಂತಹ ವ್ಯಕ್ತಿ ಅಮಟೂರು ಬಾಳಪ್ಪ. ಇದರ ವಿಶೇಷತೆ ಇನ್ನೊಂದೇನ್ ಗೊತ್ತಾ, ರಾಣಿ ಚೆನ್ನಮ್ಮ ಬಾಳಪ್ಪನಿಗೆ ತ್ಯಾಕರೆಯನ್ನ ಸಾಯಿಸು ಅಂತ ಅಂದ್ಬಿಟ್ಟು ಕಮಾಂಡ್ ಕೊಡೋದಿಲ್ಲ, ಕಣ್ಣಲ್ಲೇ ಸನ್ನೆ ಮಾಡ್ತಾಳೆ. ಸನ್ನೆಗೆ ಅರ್ಥ ಮಾಡಿಕೊಂಡು ಇಮಿಡಿಯೇಟ್ ಆಗಿ ಗುಂಡಿಟ್ಟು ತ್ಯಾಕರೆಯನ್ನ ಬಾಳಪ್ಪನವರು ಸಾಯಿಸ್ತಾರೆ. ಈ ಮೂಲಕವಾಗಿ ಕಿತ್ತೂರಿಗೆ ವಿಜಯೋತ್ಸವವನ್ನ ತರ್ತಾರೆ. ಇದು ಒಂದು ಕತೆ. ಆದ್ರೆ ನಂತರ ನಡೆಯುವಂತಹ ಯುದ್ಧದಲ್ಲಿ ರಾಣಿ ಚೆನ್ನಮ್ಮನಿಗೆ ಬರ್ತಾ ಇದ್ದಂತಹ ಗುಂಡನ್ನ ತಪ್ಪಿಸಲು ಆ ಗುಂಡಿಗೆ ತಾವು ಮುಂದೆ ಬಂದು ತಮಗೆ ಆ ಗುಂಡು ಬಿದ್ದಂತಹ ಕಾರಣ ಬಾಳಪ್ಪ ಮರಣ ಹೊಂದ್ತಾರೆ. ಏನೇ ಆಗಿರಬಹುದು, ಸಂಗೊಳ್ಳಿ ರಾಯಣ್ಣ ಆದ್ರೂ ಆಗ್ಲಿ ಅಥವಾ ಅಮಟೂರು ಬಾಳಪ್ಪ ಅವರಾದ್ರೂ ಆಗ್ಲಿ, ಇವರಿಬ್ರು ಅವರ ದೇಹಕ್ಕೆ ಸಾವಿದೆ ಹೊರತು ಅವರ ಶೌರ್ಯಕ್ಕಲ್ಲ. ಅವರು ಎಂದಿಗೂ ನಮ್ಮ ಇತಿಹಾಸದಲ್ಲಿ ಅಮರರಾಗೇ ಇರ್ತಾರೆ.